ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ವರದಕ್ಷಿಣೆಯ ಪಿಡುಗು ಪ್ರಕರಣಗಳು ಕಡಿಮೆಯಾಗ್ತಾ ಇದ್ದು ಸದ್ಯ ಕೆಲಸ ಮಾಡುವಂತಹ ಹುಡುಗಿಯರನ್ನ ಮದುವೆಯಾಗಲು ಫುಲ್ ಡಿಮ್ಯಾಂಡ್ ಶುರುವಾಗಿದೆಯಂತೆ. ಹೌದು, ಕೆಲ ವರ್ಷಗಳಿಂದ ಗಂಡು ಹೆತ್ತವರು ತಮ್ಮ ಗತ್ತನ್ನ ಬಿಟ್ಟು ವರದಕ್ಷಿಣೆ ಬೇಡವಂತಹ ಮಂತ್ರವನ್ನ ಜಪಿಸುತ್ತಿದ್ದಾರಂತೆ. ಇದಕ್ಕೆ ಕಾರಣ ವಧು ತರುವಂತಹ ಮಾಸಿಕ ವೇತನ. ಹೌದು, ಇತ್ತೀಚೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಕ್ರಾಂತಿಯೇ ಆಗಿದೆ. ಪದವಿ ಸ್ನಾತಕೋತ್ತರ ಪದವಿಯಲ್ಲಿ 70% ವಿದ್ಯಾರ್ಥಿನಿಯರೇ ಇದ್ದಾರೆ. ಉನ್ನತ ಶಿಕ್ಷಣ ಪಡೆಯುವಲ್ಲಿ 90%ಗೂ ಅಧಿಕ ಹುಡುಗಿಯರು ಕೆಲಸಕ್ಕೆ ಹೋಗ್ತಿದ್ದಾರೆ. ಅದರಲ್ಲೂ ಐಟಿ, ಬಿಟಿ, ಬ್ಯಾಂಕ್, ಎಂಎನ್ಸಿ ಕಂಪನಿಗಳಲ್ಲಿ ಕೆಲಸ ಗಿಟ್ಟಿಸುವಂತಹ ಯುವತಿಯರು ಲಕ್ಷಾಂತರ ರೂಪಾಯಿ ಸಂಬಳವನ್ನ ಪಡ್ಕೊಳ್ತಿದ್ದಾರೆ. ಹೀಗಾಗಿ ದುಡಿಯುವಂತಹ ಯುವತಿಯರಿಗೆ ಡಿಮ್ಯಾಂಡ್ ಹೆಚ್ಚಾಗಿದ್ದು ವರದಕ್ಷಿಣೆ ಕೇಸು ಇಳಿಕೆಯಾಗಿವೆ ಅಂತೆ. ಕಳೆದ 2011ರಿಂದ 2024ರವರೆಗಿನ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ವರದಕ್ಷಿಣೆಯ ಸಾವು ಪ್ರಕರಣಗಳಲ್ಲಿ ಗಣನೀಯ ಇಳಿಕೆ ಕಂಡು ಬಂದಿದೆಯಂತೆ. 2011ರಲ್ಲಿ ಬೆಂಗಳೂರು ನಗರ 1ರಲ್ಲೇ 60 ವರದಕ್ಷಿಣೆ ಸಾವು ಪ್ರಕರಣಗಳು ಸಂಭವಿಸಿದ್ವು. ಇದೀಗ 2024ರ ವರ್ಷದಲ್ಲಿ 20ಕ್ಕೆ ಇಳಿಕೆಯಾಗಿದೆ. ಜೊತೆಗೆ ವರದಕ್ಷಿಣೆ ಕಿರುಕುಳ ಹೊತ್ತು ಪೊಲೀಸ್ ಠಾಣೆಗೆ ಬರುವಂತಹ ಮಹಿಳೆಯರು ಮತ್ತು ಹೆತ್ತವರ ಸಂಖ್ಯೆ ಕೂಡ ಕಡಿಮೆಯಾಗಿದೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಇನ್ನು ಈ ಮಧ್ಯೆ ಹೊಲ ಮನೆ ಅಂತ ಕೆಲಸ ಮಾಡಿಕೊಂಡು ಐಟಿಯವರಿಗಿಂತಲೂ ಹೆಚ್ಚು ಸಂಪಾದನೆ ಮಾಡುವಂತಹ ರೈತರಿಗೆ ಹೆಣ್ಣು ಸಿಗ್ತಿಲ್ವಂತೆ. ಇದರೊಂದಿಗೆ ಅತಿಥಿ ಉಪನ್ಯಾಸಕರು, ಸ್ವಂತ ವೃತ್ತಿ ಮಾಡುವವರು 40 ವರ್ಷವಾದರೂ ಬ್ಯಾಚುಲರ್ಗಳಾಗಿಯೇ ಉಳಿತಾ ಇರುವುದು ಹೆಚ್ಚಾಗಿದೆಯಂತೆ.